ಈ ಕಡಗದಲ್ಲಿ ನಿಂತು ನೋಡಿದರೆ ಅಲ್ಲಿ ವಿಷ್ಣುವರ್ಧನ ಸ್ಟ್ಯಾಚು ಕಾಣಬೇಕು. ಆ ಥರದಲ್ಲಿ ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿರೋ ಸ್ಥಳ ಯಾವುದಪ್ಪ ಅಂತಂದರೆ ಡಾಕ್ಟರ್ ವಿಷ್ಣುವರ್ಧನ ಸ್ಮಾರಕ. ಬಂದಿರೋದು ಮೈಸೂರಿನಲ್ಲಿರೋ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ. ಅಲ್ಲಿಗೆ ಬಂದಿದ್ದೀನಿ ಇವತ್ತು ಏನೇನಿದೆ, ಏನು ಒಳಗಡೆ ಯಾವ ಥರ ಇದೆ ಏನು ಅಂತ ತೋರಿಸ್ತೀನಿ ನಿಮಗೆ ಒಂದೊಂದಾಗಿ. ಬನ್ನಿ ಹೋಗೋಣ, ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿಂದ ಒಳಗಡೆ ಎಂಟ್ರೆನ್ಸು. ಸ್ಮಾರಕಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿಂದ ಎಂಟ್ರೆನ್ಸು. ಒಳಗಡೆ ಬಂದ ಕೂಡಲೇ ಈ ಥರ ಅವರ ನಟಿಸಿರುವಂಥ ಚಿತ್ರಗಳು ಮತ್ತು ಅವರು ಫೋಟೋಗಳು, ವಿಷ್ಣುವರ್ಧನ, ಅಂಬರೀಷ ಎಲ್ಲ ಪ್ರತಿಯೊಂದು ಫೋಟೋಗಳನ್ನು ಇಲ್ಲಿ ಇದು ಮಾಡಿದ್ದಾರೆ ನೋಡಿ. ಈ ಥರ ಐತೆ. ಹಂಗೆ ಮುಂದೆ ಹೋಗೋಣ ಬನ್ನಿ. ಹಂಗೆ ಮುಂದೆ ನೋಡ್ಕೋತ ಹೋಗೋದು. ರೌಂಡ್ ಥರ ಶೇಪ್ ಐತೆ ಇದು. ವಿಷ್ಣುವರ್ಧನ ಮತ್ತು ಇವರು ಅಡ್ವಾಣಿ. ಈ ಸಾಲಲ್ಲಿ ಏನೇನಿದೆ ಅಂತಂದರೆ ಪ್ರತಿಯೊಂದು ಅವ್ರು ಯಾವ್ಯಾವ ಸಿನಿಮಾ ನಟಿಸಿದ್ದಾರೆ ಆ ಸಿನಿಮಾದ ಭಾವಚಿತ್ರಗಳು. ಈ ರೌಂಡು, ಈ ಶೇಪು, ಇದು ಫುಲ್ಲು ಅಲ್ಲಿ ಗಂಟ ಅವು ಯಾವ್ಯಾವ ಸಿನಿಮಾ ನಟಿಸಿದ್ದಾರೆ ಎಲ್ಲನೂ ಪ್ರತಿಯೊಂದೂ ಐತೆ. ಈ ಸೈಡು ಅವ್ರ ಚಿತ್ರಗಳು, ನಾಗಕನ್ಯೆ, ಕಳ್ಳ, ನಾಗರ ಹಾವು, ಪ್ರತಿಯೊಂದು ಇದೆ ನೋಡ್ಕೊಂಬಿಟ್ಟಿದೆ. ದೇವರ ಗುಡಿ, ವಂಶವೃಕ್ಷ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ಪ್ರತಿಯೊಂದು ಫಿಲ್ಮೂ ಅಷ್ಟು ಇದ್ದಾವೆ. ಪ್ರೀತಿ ಸೀಮೂರು, ಸಂಚು ಎಲ್ಲಾನಿದೆ. ರೌಂಡ್ ಹಾಕ್ಕೊಂಡು ಒಳಗಡೆ ಬಂದು ಕೂಡಲೇ ಈ ಥರ ಐತೆ. ವಿಷ್ಣುವರ್ಧನ್ ಸ್ಮಾರಕ ಇದೆ ನೋಡಿ, ಅಲ್ಲಿದೆ ಅಲ್ವಾ, ಅದೇ ವಿಷ್ಣುವರ್ಧನ್ ಸ್ಮಾರಕದ ಇದು ಫೋಟೋ ಸ್ಟ್ಯಾಚು ಅಲ್ಲಿದೆ ಅಲ್ವಾ, ಅದೇ. ಇಲ್ಲಿ ಏನೈತೆ ಅಲ್ವಾ, ಇದು ರಿಂಗ್, ಅವರು ಕಡ್ಗ ಹಾಕೋತಿದ್ರಲ್ಲ ಆ ಕಡ್ಗಲ್ಲಿ ಮಾಡಿ ನಿಂತಿದ್ದಾರೆ. ಈ ಕಡಗದಲ್ಲಿ ನಿಂತು ನೋಡಿದರೆ ಅಲ್ಲಿ ವಿಷ್ಣುವರ್ಧನ ಸ್ಟ್ಯಾಚು ಕಾಣಬೇಕು. ಆ ಥರದಲ್ಲಿ ಮಾಡಿದ್ದಾರೆ ನೋಡಿ. ಈ ಥರ ಐತೆ, ತೋರಿಸ್ತೀನಿ ನೋಡಿ. ಆ ಸ್ಟ್ಯಾಚು ಇದು ಐತಲ್ವಾ, ಆ ಸ್ಟ್ಯಾಚು ಐತಲ್ವಾ, ಇಲ್ಲಿ ಈ ಕಡಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಕಾಣಬೇಕು, ವಿಷ್ಣುವರ್ಧನ ಕಾಣಬೇಕು. ಆ ಥರದಲ್ಲಿ ಮಾಡಿದ್ದಾರೆ. ಹಿಂಗೆ ರೌಂಡ್ ಹಾಕೊಂಬರೋಣ. ಮತ್ತು ಇಲ್ಲಿ ಏನೇನಿದೆ ಅಂದರೆ ಅವರು ಇದು ಡೈಲಾಗ್ಗಳು, ಸಿನಿಮಾ ಡೈಲಾಗ್ಗಳು. ಈ ಕೈ ಕರ್ನಾಟಕದ ಆಸ್ತಿ, 5 ಬೆರಳಲ್ಲಿರೋ 5 ಕೋಟಿ ಕನ್ನಡಿಗರ ಶಕ್ತಿ, ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆನೇ ಇಲ್ಲ. ಪ್ರತಿಯೊಂದೂ ಅವ್ರ ಡೈಲಾಗ್ಗಳು ಏನಾಯ್ತಲ್ವ ಇಲ್ಲಿನೇ ಹಾಕಿದ್ದಾರೆ. ಇಲ್ಲಿದೆ ನೋಡಿ, ನೋಡ್ಕೊಂಡ್ರಿ. ಇದೇ ವಿಷ್ಣುವರ್ಧನ್ ಅವರ ಸ್ಮಾರಕ.
ಈ ನಾಡು ಈ ನುಡಿಗೆ ಜೀವ ಪಣವಿಡುವೆ. ಇದೆ ನೋಡಿ, ಮತ್ತೆ ಇಲ್ಲಿ ದೇವರು ಒಳ್ಳೆಯವರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವರಿಗೆ ಒಳ್ಳೆಯ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಟು ಬಿಡುತ್ತಾನೆ. ಕೋಟಿಗೊಬ್ಬ, ಇದು ಕೋಟಿಗೊಬ್ಬ. ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಗೊತ್ತೇ ಇದೇ ಇರ್ತೈತಿ, ಕೋಟಿಗೊಬ್ಬ ನೋಡಿ. ಪ್ರತಿಯೊಂದು ಇದ್ದಾವೆ ಇಲ್ಲಿ ರೌಂಡು. ಮತ್ತು ನೋಡಿ, ಅಲ್ಲಿ ಆ ರಿಂಗ್ ಕಡಗ ಇದೆ ಅಲ್ವಾ, ಆ ಕಡಗದಲ್ಲಿ ಹೋಗಿ ನಿಂತ್ಬಿಟ್ಟು ತೋರಿಸ್ತೀನಿ, ಇಲ್ಲಿ ಕಾಣಿಸ್ತೈತೆ ಏನೋ ಅಂತ. ನಮ್ಮದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ವಿಷ್ಣುವರ್ಧನ್ ಜೊತೆಲಿ. ಆರೋಗ್ಯ ಅನ್ನೋದು ಬಹಳನೇ ಇಂಪಾರ್ಟೆಂಟು. ಹಿಂದೆ ನಮ್ಮ ಹಿರಿಯರೆಲ್ಲ ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಅಂದರೆ ಅದು ನಾವು ನಮ್ಮ ನಡೆ, ನಮ್ಮ ನುಡಿ, ನಾವು ತಿನ್ನೋ ಆಹಾರ, ನಾವಿರೋ ಪರಿಸರ, ವಾತಾವರಣ, ಇದೆಲ್ಲದ್ರ ಮೇಲೂ ಅದು ಡಿಪೆಂಡ್ ಆಗಿದೆ. ಸೊ ನೋಡಿ, ಈ ಕಡಗ ಏನಿದೆ ಅಲ್ವಾ, ಈ ಕಡಗದಲ್ಲಿ ನೋಡಿದ್ರೆ ವಿಷ್ಣುವರ್ಧನ ಸ್ಟ್ಯಾಚು ಕಾಣಬೇಕು, ಆ ಥರ ಮಾಡವ್ರೆ ಇಲ್ಲಿ. ಒಳಗಡೆ ಎಲ್ಲ ನೋಡಾಯಿತು ವಿಷ್ಣುವರ್ಧನ ಸ್ಟ್ಯಾಚು. ಆಮೇಲೆ ಅದು ಕಡಗ ಏನೈತಲ್ವ ವಿಷ್ಣುವರ್ಧನ ಹಾಕೋತಿದ್ರಲ್ವ, ಅದಕ್ಕೆ ಫೇಮಸ್ ಅವರು. ಆ ಕಡಗನೂ ಅಲ್ಲಿ ಇದು ಮಾಡಿದ್ದಾರೆ, ಅದು ನೋಡಾಯ್ತು. ಈಗ ಇನ್ನೊಂದು ಏನಂದರೆ, ವಿಷ್ಣುವರ್ಧನ ಕಾರ್ ಐತೆ. ಅವ್ರ ಫಸ್ಟ್ ಕಾರ್ ಏನೋ ನನಗೆ ಗೊತ್ತಿಲ್ಲ ಅಷ್ಟೊಂದು. ಅವ್ರ ಕಾರ್ ಐತೆ ಅಲ್ಲಿ, ಆ ಕಾರನ್ನು ನೋಡ್ಕೊಂಬರೋಣ ಬನ್ನಿ. ಎಲ್ಲೈತೆ ಅಂದರೆ ಅದು ಅಲ್ಲೈತೆ, ತೋರಿಸಿ ನಿಮಗೆ. ಇಲ್ಲಿಂದ ಮುಂದೆ ಹೋಗಬೇಕು. ಉದ್ಯಾನದ ಒಳಗಡೆ ಪ್ರವೇಶವಿಲ್ಲ. ಇದು ಉದ್ಯಾನ ಅಂದರೆ ಇದು ಟೋಟಲ್ ಇದು ವಿಷ್ಣುವರ್ಧನ ಸ್ಮಾರಕ ಆಗಿರೋದೇನೋ ಎಷ್ಟು ಅಂತಂದರೆ 5 ಎಕರೆದಲ್ಲಿ ಆಗಿರೋದು ಇದು ವಿಷ್ಣುವರ್ಧನ ಸ್ಮಾರಕ ಮೈಸೂರಲ್ಲಿ. ಬನ್ನಿ, ಕಾರ್ ತೋರಿಸ್ತೀನಿ. ಇಲ್ಲೇ ಐತೆ ನೋಡಿ ಕಾರ್. ಇದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾರು. ಡಾಕ್ಟರ್ ವಿಷ್ಣುವರ್ಧನ್ ಕಾರ್ ಇದೆ ನೋಡಿ. KA01 MN 123 ಲಕ್ಕಿ ನಂಬರ್ ಯಾವ ಥರ ಐತೆ ನೋಡಿ ಅವಾಗಿನ ಕಾರ್ ಇದೆ ನೋಡಿ. ನೋಡ್ಕೊಂಬಿಡಿ, ಡಾಕ್ಟರ್ ವಿಷ್ಣುವರ್ಧನ್ ಬಳಸ್ತಾ ಇರುವಂಥ ಕಾರ್ ಇದು. ಇಲ್ಲೇ ಇಟ್ಬಿಟ್ಟಿದ್ದಾರೆ ಅದನ್ನ. ಮುಟ್ಟಬೇಡಿ ಅಂತ ಹೇಳಿದಾರೆ ದಯವಿಟ್ಟು. ರನ್ನಿಂಗಲ್ಲಿ ಇರ್ಬೋದಲ್ವ ಇದು, ಇನ್ನೂ ರನ್ನಿಂಗಲ್ಲೇ ಐತೆ. ಒಳಗಡೆ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ, ಕಾಣಿಸಲ್ಲ ಒಳಗಡೆ. ಹಿಂದ್ಗಡೆ ಇದೇ ನೋಡ್ಕೊಂಬಿಡಿ ವಿಷ್ಣುವರ್ಧನ್ ಅವರ ಕಾರ್. ಕರ್ನಾಟಕ ಸಿಂಬಲ್ ಐತೆ ಇಲ್ಲಿ, ಕರ್ನಾಟಕದ್ದು ಧ್ವಜ. ಮತ್ತು ಆಮೇಲೆ ಸಿಂಹ ಲೋಗೋ. ಈಗ ಮುಂಚೆನೇ ಹಾಕಿದ್ರೆ ಏನೋ ಗೊತ್ತಿಲ್ಲ, ಇದು ಲೋಗೋ ಐತೆ. ಇದು ಹಿಂಗೆ ಹೋದರೆ ಒಳಗಡೆ ಪ್ರವೇಶ ಇಲ್ವಂತೆ. ಇಲ್ಲಿ ನೋಡ್ಕೊಂಬರೋಣ ಒಳಗಡೆ ಏನೈತೆ. ಏನೋ ಡೋರ್ ಹಾಕವ್ರ ಏನೋ, ಒಳಗಡೆ ಹಿಂಗೆ ಹೋಗದ. ಸಭಾಂಗಣ ದೊರೆಯುತ್ತದೆ, ಇಲ್ಲಿಲ್ಲ, ಅಲವಿಲ್ಲ ಒಳಗಡೆ ಹೋಗೋಕ್ಕೆ. ಇದು ಫಂಕ್ಷನ್ ಆದರೆ ಸಭಾಂಗಣ ಇರ್ಬೋದು. ಒಳಗಡೆ ಈ ಥರ ಐತೆ. ನೋಡೋಕೆ ಚೆನ್ನಾಗೈತೆ ಗುರು, ಸೂಪರಾಗೈತೆ. ಇದರ ಒಳಗಡೆನೇ ಇದು ಸ್ಟ್ಯಾಚು ಇರೋದು. ಇಲ್ಲಿದೆ ಅಲ್ವಾ, ಇದರ ಒಳಗಡೆನೇ ಸ್ಟ್ಯಾಚು ಇರೋದು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಟ್ಯಾಚು ಇದರ ಒಳಗಡೆನೇ ಐತೆ. ಆಯಿತು, ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಲಿಕ್ಕಂದ್ರೆ ಡಿಸ್ಲೈಕ್ ಮಾಡಿ. ಓಕೆ, ಬಾಯ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.